ನಮಸ್ಕಾರ ಯೂಟ್ಯೂಬವರು. ಮಾನಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಶಾರದಾ ಬಸವೇಶ್ವರ ಜಾತ್ರಾ ನೆರವೇರುತ್ತದೆ. ಇನ್ನು ತೇರು ಇಳಿಯುವಂಥ ಸಮಯ ಹತ್ತಿರ ಬಂದಿದೆ. ಕೆಲವೇ ಒಂದು ಹಾಫ್ ಆನ್ ಅವರ್ನಲ್ಲಿ ತೇರು ಹೋಗ್ತಾರೆ. ನಾನು ಇಲ್ಲಿ ಮುಂದುಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಈ ಥರ ತೇರ ಹತ್ರ ಹೋಗಿಲ್ಲ. ಮೇನ್ ಸ್ಟೇಟ್ ದ್ವಾರ ಬಾಗಿಲಿಂದ ಹೋಗ್ತಾ ಇದ್ದೀನಿ. ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ವಿಡಿಯೋ ನೋಡ್ಬೇಕಿಲ್ಲಿ ಎಲ್ಲ ಭಕ್ತಾದಿಗಳನ್ನು ಜನ ಸುತ್ತ ಹಳ್ಳಿಯಿಂದ ಇಲ್ಲೆಲ್ಲ ನೆರವೇರಿದ್ದಾರೆ. ಇದೆಲ್ಲ ಜನರು ಸೇರಿದ್ದಾರೆ, ನೋಡಬೇಕು. ಯೂಟ್ಯೂಬ್ ವಿಡಿಯೋ ಭವಿಷ್ಯದಲ್ಲಿ ಕೂಡ ಬಂದಿದೆ, ನೋಡಬೇಕು. ಇಲ್ಲಿ ಪಟ್ಟಣ ಗ್ರಾಮದಿಂದ ಆಗಮಿಸಿದರೆ ಜಾತ್ರೆಯನ್ನು ನೋಡಲಿಕ್ಕೆ. ನಾಗರಾಜ್ ಅಂತೇಳಿ ಅವರು ಕೂಡ ಇಲ್ಲಿ ಜಾತ್ರೆ ಕೂಡ ನೋಡೋಕ್ಕೆ ಬಂದಿದ್ದಾರೆ ನಾಗರಾಜ್ ಅವರು. ಮತ್ತು ಭಗವಂತ ಅಂತೇಳಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಅತಿಯೊಂದು ಖುಷಿಯಿಂದ ಅವರು ಜಾತ್ರೆ ನೋಡೋಕ್ಕೆ ಬಂದಿದ್ದಾರೆ. ಪ್ರತಿ ವರ್ಷ ಅಂತ ಈ ವರ್ಷನೂ ಕೂಡ ಬಂದಿದ್ದಾರೆ. भाई जात्री से क्या ತೆಂಗಿನ ವ್ಯಾಪಾರಿಗಳು बैटिंग का थोड़ी देर ಸಕಲ ಭಕ್ತಾದಿಗಳನ್ನು ಪ್ರತಿ ವರ್ಷ ಶಾರದಾ ಬಸವೇಶ್ವರ ನೋಡಬೇಕೆಲ್ಲ ನಡುವೆ बसवेश्वर महाराज की जय. नम्बर ಒಂದು ಜರ್ವರ್ बड़ी जोटा फेस कैमरा इधर ನಾವೇಂದ ಐತೆ ತೋರಿದ್ರು ಇನ್ನು ಸಕಲ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ. ನಮ್ದು ಇರ್ತೇವೆ ಎಷ್ಟು ಪದ ಬಿಡ್ತೇವೆ ಬಿಡ್ರಲ್ಲ. ಬರ್ರಿ ಮಾತಾಡ್ರಿ. ಮತ್ತೀಗ ಮಾತಾಡ್ರಿ, ಏನೋ ಮಾತಾಡ್ತೀರೇನ? ಎದ್ರ ಮಾತಾಡ್ತೀನಿ ಇಲ್ಲಿ ಸ್ಪೀಕರ್ ಕೊಡ್ತೇವೆ, ಮಾತಾಡ್ರಿ ಏನ್ರ. ಈಗ ಜರ ಅಲ್ಲಿ ಇದು ಥರ ನೋಡ್ಬೇಕೆಲ್ಲ ನದಿಗಳು ಭಾಳ ಅಂಗಡಿ ಬೀಳ್ತವೆ ಇಲ್ಲಿ. ಭಾಳ ದೊಡ್ಡದ ಜಾತ್ರೆನ ಆಗ್ತದೆ ಇಲ್ಲಿ. ಹಳ್ಳಿ ಕೂಡ ಚಿಕ್ಕದು, ಅಲ್ಲೂ ದೊಡ್ಡ ಜಾತ್ರೆ ಆಗ್ತದೆ. ನೋಡ್ಬೇಕೆಲ್ಲ ಸಣ್ಣ ಮಕ್ಕಳು ಆಟ ಆಡೋದು.
ಅಂಗಡಿಗಳು ಬಿಟ್ಟಿದ್ದಾರೆ. ಪ್ರತಿ ವರ್ಷ ಜಾಸ್ತಿ ಜನ ಸೇರ್ತಾರೆ ಇಲ್ಲಿ ಖಾನಾಪುರ ಗ್ರಾಮದಲ್ಲಿ. ಶ್ರೀ ಶರಣಬಸವೇಶ್ವರ ಜಾತ್ರೆಯಲ್ಲಿ ಎಲ್ಲ ಮಕ್ಕಳು ಆಟ ಆಡೋಂಥದ್ದು ಪ್ರತಿಯೊಂದು ಅಂಗಡಿಗಳನ್ನು ಇರ್ತವೆ. ಈ ಜನ ಸುತ್ತ ಹಳ್ಳಿಯಿಂದ ಜನಗಳನ್ನು ಸೇರ್ತಾರೆ ಇಲ್ಲಿ ನೋಡಬೇಕು. ಭಕ್ತಿಯಿಂದ ಜನಗಳನ್ನು ಭಾಳ ಜನ ನೋಡಬೇಕು. ಪ್ರತಿ ವರ್ಷ ಅನ್ನದಾಸೋಹ ಕೂಡ ಇರ್ತಾರೆ ಇಲ್ಲಿ. ಶರಣಬಸವೇಶ್ವರ ಜಾತ್ರೆ ಅನ್ನದಾಸೋಹ ಕೂಡ ನಡೆಸ್ತಾರೆ ಇಲ್ಲಿ. ಬರ್ಲೇಬೇಕಲ್ಲ ಜಾತ್ರೆ. ನಾವೆಲ್ಲ ಮಾತಾಡ್ತೀವಿ ಜಾತ್ರೆಗೆ ಬರ್ಬೇಕು. ವಿಡಿಯೋ ಮುಖಾಂತರ ಎಲ್ಲ ಭಕ್ತಾದಿಗಳಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಆಶೀರ್ವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ರಥೋತ್ಸವಕ್ಕೆ ಚಾಲನೆ ಮಾಡಲು ವಿಧವಾದ ಪ್ರಯೋಜನರಾಗಿರ್ತಕ್ಕಂಥ ಸೋಮೇಶ್ವರ ಶಿವಾಚಾರ್ಯ ಕೂಡ ಈಗಾಗಲೇ ಆಗಮನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವ ಶ್ರೀಗಳ ಆಗಿರ್ತಕ್ಕಂಥ ಶಂಕರ ಶಿವಾಚಾರ್ಯರು ಮೊದಲ ಈ ಅಪ್ಪಾಜಿಯರು ಕೂಡ ಈ ಒಂದು ರಥೋತ್ಸವ ಚಾಲನೆಗೆ ಆಗಮನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಸ್ವಾಮಿಗಳು ಬಂದು ಸೇರಿದ್ದಾರೆ. ಮಾಡ್ತಾರೆ. ಸ್ವಾಮಿಗಳಿದ್ದಾರೆ. ಶರಣಬಸವೇಶ್ವರ ಹತ್ತ ಹತ್ರ ನೋಡಬೇಕು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮನ ಮಾಡತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಜನಸಾಗರವೇ ಈ ಒಂದು ಖಾನಾಪುರ ಗ್ರಾಮದಲ್ಲಿ ನೆರೆದಿದೆ. ಆ ಸುಂದರಮಯವಾಗಿರ್ತಕ್ಕಂತಹ